ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧಾ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಹೈಪ್ ಕೊಡಿ. ನಂದು ಇವತ್ತು 31st ಲಾಗ್ಸು, ಡಿಸೆಂಬರ್ ಎಂಡಿಂಗ್ ಡೇದು. ನನಗಿವತ್ತು 5 ರೂಪೀಸ್ ಸಿಕ್ತು ಮಾರ್ನಿಂಗ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಸ್ ಸ್ಟಾಪ್ನಲ್ಲಿ. ನನಗಂತೂ ಫುಲ್ ಖುಷಿ ಆಗೋಯ್ತು. ನನಗೆ ಯಾವಾಗಲೂ ದುಡ್ಡು ಸಿಗ್ತಾನೆ ಇರುತ್ತೆ. ಸರಿನಾ ತಪ್ಪಾ, ಅದು ಒಳ್ಳೇದಾ ಕೆಟ್ಟದಾ ನನಗೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ದುಡ್ಡು ಸಿಗುತ್ತೆ. ಬರೀ ಅಮೌಂಟೇ ಸಿಗಲ್ಲ, ಮತ್ತು ಗೋಲ್ಡು ಸಿಲ್ವರು ಎಷ್ಟೊಂದು ಸಲ ಸಿಕ್ಕಿದೆ ನನಗೆ. ಆದರೆ ಸರಿನಾ ತಪ್ಪ ಒಳ್ಳೇದಾ ಕೆಟ್ಟದಾ ಗೊತ್ತಿಲ್ಲ, ಬಟ್ ಏನೂ ಕೆಟ್ಟದಾಗಿಲ್ಲ. ಮತ್ತು ಇವತ್ತು ಆಫೀಸಿಂದ ಆಚೆ ಬಂದೆ ಇವಾಗ ತಾನೇ ನೋಡಿ. ನಾನಿವತ್ತು ರಾತ್ರಿಯಿಂದ ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತೆ ಮನೆಗೆ ಬಂದು ರೆಡಿಯಾಗಿ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ನನ್ನ ಮಗನ ಸಿಕ್ಕಿದ ತಕ್ಷಣ ನನ್ನ ಫ್ರೆಂಡ್ ಮಗನಿಗೆ ತುಂಬ ಅಂದರೆ ತುಂಬ ಖುಷಿ, ಎತ್ಕೊಂಡು ಓಡ್ಬಿಟ್ಟ ಒಳಗಡೆ. ಆಮೇಲೆ ನನ್ನ ಫ್ರೆಂಡ್ ಏನು ಮಾಡ್ತಿದ್ದಾರೆ ನೋಡಿದ್ರೆ, ಪೆಪ್ಪರ್ ಚಿಕನ್ ಮಾಡ್ತಾಯಿದ್ರು. ಕ್ಯಾಪ್ಸಿಕನ್ ಪೆಪ್ಪರ್ ಚಿಕನ್ ಅಂತೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಟೇಸ್ಟ್ ಮಾಡಿದ್ದು ನಾನೇ ಫಸ್ಟು. ಅವ್ರು ನನಗೆ ಕೊಟ್ಟರು ಟೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ ತಕ್ಷಣ. ಬಟ್ ನಾನು ಹೇಳಿದೆ ನನಗೆ ವೀಡಿಯೋಸ್ ಬೇಕು ಯೂಟ್ಯೂಬ್ಗೆ ಹಾಕಲಿಕ್ಕೆ, ನೀವು ರೆಸಿಪಿನ ನನಗೆ ವೀಡಿಯೋಸ್ ಮಾಡ್ಕೊಳ್ಳಿ ಅಂತ. ಬಟ್ ನಾನು ಹೋಗೋ ಅಷ್ಟರಲ್ಲಿ ಅವ್ರು ಆಲ್ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಆಮೇಲೆ ವೀಡಿಯೋಸ್ ನನಗೆ ಮಾಡಿಕೊಟ್ರು ಅವರು. ಅವರೇ ಆಲ್ರೆಡಿ ವೀಡಿಯೋಸ್ ಮಾಡಿದರು. ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಗೊತ್ತಾ. ನೋಡೋದಕ್ಕೆ ಬಾಯಿ ನೀರು ಬರ್ತಾ ಇದೆಯಲ್ಲ. ತುಂಬ ಜ್ಯೂಸಿಯಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಆ್ಯಕ್ಚುಲಿ ಇದು ಡ್ರೈ ಆಗಬೇಕಾಗಿತ್ತಂತೆ, ಬಟ್ ಸ್ವಲ್ಪ ಜ್ಯೂಸಿ ಥರ ಇತ್ತು. ಇದು ಡ್ರೈ ಪೆಪ್ಪರ್ ಚಿಕನ್ ಏನಲ್ಲ, ಇದು ಸ್ವಲ್ಪ ಜ್ಯೂಸಿ ಥರನೇ ಇರಬೇಕಿತ್ತು ಅಂದ್ಬಿಟ್ಟು ಇತ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಾನು ಹೋಗೋ ವರ್ಷ ಆಲ್ರೆಡಿ ಮಾಡಿಬಿಟ್ಟಿದ್ರು ಅವರು. ನನಗೆ ಫಸ್ಟ್ ಟೇಸ್ಟ್ ಮಾಡಿ ಅಂತ ಹಾಕ್ಕೊಟ್ರು. ನಾನಂತೂ ತುಂಬ ಚೆನ್ನಾಗಿತ್ತು, ತಿಂದೆ. ಅದಾದಮೇಲೆ ರೆಡಿ ಆದೆ ಅವ್ರ ಮನೆಯಲ್ಲೇ ಕೂಡ. ನಾನೇನು ರೆಡಿಯಾಗಿ ಹೋಗಿರಲಿಲ್ಲ, ಅವ್ರ ಮನೇಲೆ ರೆಡಿಯಾಗಿ ಕೆಳಗಡೆ ಹೋದ್ವಿ. ಕೆಳಗಡೆ ಮನೆಯವ್ರು ಏನು ಮಾಡ್ತಿದ್ದಾರೆ ಅಂದರೆ, ಏನು ಸಮೋಸ ಮಾಡ್ತಾಯಿದ್ರು. ಬಟ್ ಇವ್ರ ರೆಸಿಪಿನ ಎಲ್ಲ ಪಿಕ್ಚರ್ ಎಲ್ಲ ಮಾಡಿಲ್ಲ. ಇವರು ಬಂದುಬಿಟ್ಟು ಶೆಫು, ಸಮೋಸ ಮಾಡೋರು. ಅದಾದಮೇಲೆ ಕೇಕ್ ತೊಗೊಂಡು ಬಂದ್ವಿ ಹೋಗಿ. ಫ್ರೈಡ್ ರೈಸ್ ಕೂಡ ಮಾಡಿದರು, ಸಮೋಸ ಫ್ರೈಡ್ ರೈಸು. ಅದಾದಮೇಲೆ ಅವ್ರ ಫ್ಯಾಮಿಲಿ ಅಂದರೆ ಸ್ವಲ್ಪ ಜನ ಎಲ್ಲ ಡ್ರಿಂಕ್ಸ್ ತೊಗೊಂಡ್ರು. ನಾನು, ನನ್ನ ಮಗ ಮತ್ತು ನಮ್ಮ ವಿಕುಲ್ ಬಂದುಬಿಟ್ಟು ಲಿಮ್ಕಾ ಜ್ಯೂಸ್ ಕುಡಿತಾ ಇದ್ವಿ. ನಾವು ಕೂಡ ಚೇಸ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಕೆಳಗಡೆ ಕುತ್ಕೊಂಡು ಊಟ ತಿನ್ನೋಣ ಅಂತ ಅಂದ್ಕೊಂಡು ಎಲ್ಲರೂ ಜಮಖಾನ ಹಾಕಿ ಫಸ್ಟು ಊಟ ತಿನ್ಬಿಡೋಣ, ಆಮೇಲೆ ಮಿಕ್ಕಿದ್ದು ಮಾಡೋಣ ಅಂತ. ಯಾಕಂದರೆ ನಾನೇ ಫೋರ್ಸ್ ಮಾಡಿದ್ದೆ ಎಲ್ಲರಿಗೂ ಫಸ್ಟ್ ಊಟ ತಿನ್ನೋದಕ್ಕೆ. 12 ಗಂಟೆ ಆದಮೇಲೆ ಚಿಕನ್ ತಿನ್ನೋಂಗಿಲ್ಲ. ನಮ್ಮ ಮನೇಲಂತೂ ನಮ್ಮ ಗಂಡ ಬೇರೆ ಬಂದಿದ್ದರು. ಅವರಂತೂ ಅಯ್ಯಪ್ಪ ಅಂತೂ ಚಿಕನ್ ತಿನ್ನೋದಕ್ಕೆ ಬಿಡೋದಿಲ್ಲ 12 ಗಂಟೆ ಆದಮೇಲೆ. ಹಾಗಾಗಿ ಎಲ್ಲರಿಗೂ ಹಾಯ್ ಅಂತ ಹೇಳು ಅಂತ ಹೇಳ್ತಾ ಇದ್ದೆ. ಇವ್ರು ನೋಡಿ ಮುಚ್ಕೋತಾ ಇದ್ದಾರೆ. ನನ್ನ ಹಸ್ಬೆಂಡ್ ಅಂತೂ ಡ್ರಿಂಕ್ಸ್ ಮಾಡಲ್ಲ. ಅವ್ರ ಜೊತೆ ಕೂಡ ಕುತ್ಕೊಳ್ಳೋದಲ್ಲ, ಅವ್ರು ಸಪ್ರೇಟಾಗಿ ಕುತ್ಕೋತಾರೆ. ಮತ್ತು ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು, ನಿನ್ನ ಹಸ್ಬೆಂಡಿಗೆ ನೀನು ಹೇಳು, ಒಂದಿನ ಡ್ರಿಂಕ್ಸ್ ತೊಗೊಂಡ್ರೆ ಏನು ಕುಡುಕ್ರಾಗ್ಬಿಡಲ್ಲ, ಒಂದಿನ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು. ನಾನೊಂದು 1000 ಸಲ ಹೇಳಿದ್ರು ಅಯ್ಯಪ್ಪ ಅದನ್ನು ಮುಟ್ಟೋದು ಇಲ್ಲ. ಯಾಕಂದರೆ ಅವ್ರು ಕಾಫಿ ಟೀನೇ ಕುಡಿಯೋದಿಲ್ಲ, ಇನ್ನು ಡ್ರಿಂಕ್ಸ್ ಎಲ್ಲ ಇವಾಗ ತಗೋತಾರೆ ಹೇಳಿ. ಆಮೇಲೆ ನಾನು ಹೇಳಿದೆ, ನಾನು 1000 ಸಲ ಹೇಳಿದ್ರು ಅವರು ನನ್ನ ಮಾತು ಕೇಳಲ್ಲ ಅಕ್ಕ, ಅವ್ರಿಗೇನು ಅನ್ಸುತ್ತೋ ಅವ್ರು ಅದನ್ನೇ ಮಾಡೋದು. ಅವರು 1000 ಜನದ ಜೊತೆ ಹೋದ್ರೂ ಆ ಯಪ್ಪ ಹೇಗಿರ್ತಾರೋ ಹಾಗೆ ಬರ್ತಾರೆ. ಅದರಲ್ಲಂತೂ ನಾನು ತುಂಬ ಗ್ರೇಟು, ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಮತ್ತು ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು, ಅವ್ರು ತೊಗೊಳ್ಲಿಲ್ಲ. ಅದಕ್ಕೆ ಹೇಳ್ತಾಯಿದ್ರು ಎಲ್ಲರೂ, ನೀನು ತುಂಬ ಪುಣ್ಯ ಮಾಡಿದ್ದೆ ಬಿಡು ಈ ಥರ ಗಂಡನ ಪಡೆಯೋಕ್ಕೆ ಅಂತ. ಹೌದು, ಕರೆಕ್ಟಾಗಿ 12 ಗಂಟೆ ಆಗಿತ್ತು. ಸೊ ನಾನು ತಿನ್ನೋದನ್ನು ಕೂಡ ಸ್ಟಾಪ್ ಮಾಡಿ ಮುಗ್ದಿತ್ತು. ನಮ್ಮ ಮನೇಲಂತೂ ಬಿಡ್ತಾನೆ ಇಲ್ಲ ತಿನ್ನೋದಕ್ಕೆ. 12 ಗಂಟೆ ಆದಮೇಲೆ ನಾನು ಕೊನೆಗೂ ತಿಂದೇ ಇಲ್ಲ. ಆಮೇಲೆ ಸಮೋಸ ತಿನ್ಕೊಂಡು ಬದುಕೊಂಡೆ. ಅದಾದಮೇಲೆ 12 ಗಂಟೆ ಆಯಿತು. ಸೊ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರೂ ಜೋರಾಗಿ ಕಿರ್ಚ್ಕೊತಾ ಇದ್ವಿ. ಬಟ್ ಇನ್ನೊಂದು ಏನಾಯ್ತಂದರೆ, ನಾವು ಕೇಕ್ ಕಟ್ ಮಾಡಿದ್ದು 2 ಗಂಟೆಯಲ್ಲಿ. ಎಲ್ಲ ಮುಗಿದ್ಮೇಲೆ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನನ್ನ ಮಗ ಫಸ್ಟು. ಅವನಿಂದನೇ ಇನ್ಸ್ಪಿರೇಷನ್ ಆಗಿದ್ದು. ಸಾಂಗ್ ಹಾಕಿದ ತಕ್ಷಣ ಅಣ್ಣ ಫುಲ್ ಖುಷಿ. ಅದು ಅವ್ನು ಡ್ಯಾನ್ಸ್ ಮಾಡ್ತಿದ್ದು ನೋಡಬೇಕಾಗಿತ್ತು. ಮತ್ತು ಇವರು ಮತ್ತು ಇವರ ಅಮ್ಮ ಮಗ ಇವರಿಬ್ರು. ಸೊ ಇವರಿಬ್ರಂತೂ ಫುಲ್ ಮಸ್ತು. ಅವರಿಬ್ರ ಜೊತೆ ನನ್ನ ಮಗ ಕೂಡ. ಅವನಂತೂ ಅವರಿಬ್ರಿಗೂ ಡ್ಯಾನ್ಸ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆ ರೇಂಜಿಗೆ ಹೋಗಿ ಬಿಡಲ್ದ ಟಾರ್ಚರ್ ಕೊಡ್ತಾ ಇದ್ದ. पार्टी के गजब नजारे देखकर बस एक बात की गाँव में कहता उकलारे करवाड़ी छोरी गोद का चढ़ा रखी है, एक खत्म ना हो रही इससे दूसरी मंगवा रही।
ಅದೆಲ್ಲ ಆದಮೇಲೆ ಫೈನಲಿ ಎಲ್ಲರೂ ಸೇರಿಕೊಂಡು ಒಂದು ಹಾಫ್ ಆನ್ ಅವರ್ 1 ಅವರ್ ಅನಿಸುತ್ತೆ ಡ್ಯಾನ್ಸ್ ಮಾಡಿ, ಅದಾದಮೇಲೆ ನೆನಪಾಯಿತು ಕೇಕ್ ಕಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ 2 ಗಂಟೆಗೆ ಹೋಗಿ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋದ್ವಿ 3 ಗಂಟೆಗೆ. ಅಯ್ಯೋ ಫುಲ್ ನನಗಂತೂ ನಿದ್ದೆ ಅಂತೂ ಎಳಿತಾ ಇತ್ತು. ಅವ್ರಿಗಿನ್ನೂ ಸ್ಟ್ರೆಂತ್ ಇತ್ತು ಡ್ಯಾನ್ಸ್ ಆಡೋವಷ್ಟು, ಬಟ್ ನನ್ನ ಕೈಲಿ ಶಕ್ತಿ ಇರಲಿಲ್ಲ. ನಾನು ಯಾಕೆ ಸ್ಪೀಡ್ ಮಾಡಿದ್ದೀನಿ ಅಂದರೆ ನಾನು ಚೆನ್ನಾಗಿ ಡ್ಯಾನ್ಸ್ ಆಡ್ತಿಲ್ಲ, ಅದಕ್ಕೆ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ ಇದನ್ನು. ಮತ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು ಅವತ್ತಂತೂ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ವೀಡಿಯೋಸ್ನ ನೋಡಿದ್ದಕ್ಕೆ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಸೊ ನಾನು ಡ್ಯಾನ್ಸ್ ಮಾಡೋಕ್ಕಿರಲಿಲ್ಲ, ಡಾಕ್ಟರ್ ಹೇಳಿದ್ದಾರೆ ನನಗೆ ಡ್ಯಾನ್ಸ್ ಮಾಡಬಾರ್ದಂತ, ಆದ್ರೂ ಮಾಡಿದ್ದೀನಿ.